ಜ್ಞಾನ ಭಕ್ತಿ ವೈರಾಗ್ಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಎಂದಿನಂತೆ ನಾವು ವಿಷ್ಣು ಸಹಸ್ರನಾಮದ ಶ್ಲೋಕ ಹಾಗೂ ಅದರ ಅರ್ಥ ಚಿಂತನೆಯನ್ನು ನಾವು ಮಾಡ್ತಾ ಇದ್ದೀವಿ. 27 ನಕ್ಷತ್ರ, 108 ಪಾದಗಳು. ಈ ಎಲ್ಲ ನಕ್ಷತ್ರಕ್ಕೂ ಆಯಾ ಪಾದಗಳಿಗೆ ಅನುಗುಣವಾಗಿ ವಿಷ್ಣು ಸಹಸ್ರನಾಮದ ಶ್ಲೋಕವಿದೆ. ಸಮಯದ ಅಭಾವ ಇರುವುದರ ಕಾರಣ ಎಲ್ಲರಿಗೂ ಎಲ್ಲ ಸ್ತೋತ್ರವನ್ನು ಪಠಿಸಲಿಕ್ಕೆ ಆಗೋಲ್ಲ. ಆದರೆ ಎಲ್ಲರೂ ಎಲ್ಲ ಶ್ಲೋಕವನ್ನು ತಪ್ಪದೆ ಅರ್ಥದ ಸಮೇತ ತಿಳಿದುಕೊಂಡು ಪಠಿಸಬೇಕು ಎಂಬ ನಮ್ಮ ವೈದಿಕ ಧರ್ಮದಲ್ಲಿ ಇದೆ. ಆದರೆ ಎಲ್ಲರಿಗೂ ಆ ಸಮಯ ಕೊಡಲಿಕ್ಕೆ ಆಗದೇ ಇರುವಂತಹ ಕಾರಣ ಆ ಶ್ಲೋಕಕ್ಕೆ ಅನುಗುಣವಾಗಿ ಅರ್ಥವನ್ನು ತಿಳಿದು ನಕ್ಷತ್ರದ ಅನುಗುಣವಾಗಿ ಆ ಶ್ಲೋಕವನ್ನು ದಿನನಿತ್ಯವೂ ಪಠಿಸೋದ್ರಿಂದ ಸರ್ವ ರೋಗಕ್ಕೂ ಸರ್ವ ಭಯಕ್ಕೂ ಹಾಗೂ ಸರ್ವ ತೊಂದರೆಗಳಿಗೂ ಒಂದು ರಾಮಬಾಣವಾಗಿದೆ. ಇದು ತುಂಬ ಜನಕ್ಕೆ ಒಂದು ಅನುಭವವಾಗಿದೆ. ನನಗೂ ಅನುಭವ ಆಗಿ ನಿಮಗೆ ತಿಳಿಸ್ತಾ ಇದ್ದೀನಿ. ಶುರು ಮಾಡೋಣ. ಇವತ್ತು ಮೇಷರಾಶಿ ಕೃತಿಕಾ ನಕ್ಷತ್ರ ಮೊದಲನೇ ಪಾದದ ಒಂದು ಪಾದಕ್ಕೆ ಇರುವಂತಹ ಶ್ಲೋಕವನ್ನು ನಾವು ನೋಡೋಣ. ಮೇಷರಾಶಿಲಿ ನಾವೀಗಾಗಲೇ ಅಶ್ವಿನಿ ನಕ್ಷತ್ರ 4 ಪಾದಗಳು ಹಾಗೂ ಭರಣಿ ನಕ್ಷತ್ರ 4 ಪಾದಗಳು, ಕೃತಿಕಾ ನಕ್ಷತ್ರದಿಂದ ಇವತ್ತಿನ ಮೊದಲನೇ ಪಾದದ ಶ್ಲೋಕದೊಂದಿಗೆ ಶುರು ಮಾಡೋಣ. ಈ ಶ್ಲೋಕ ಹೀಗೆ ಉಚ್ಚರಿಸಬೇಕಾಗಿದೆ. ಈಶ್ವರೋ ವಿಕ್ರಮೀ ಧನ್ವಿ ಮೇಧಾವಿ ವಿಕ್ರಮ ಕ್ರಮಃ ಅನುತ್ತಮೋ ದುರಾಧರ್ಷ ಕೃತಜ್ಞ ಕೃತಿರಾತ್ಮವಾನ್. ನಾವು ವಿಷ್ಣುವಿನ ಶ್ಲೋಕವನ್ನು ಪಠಿಸಬೇಕಾದ್ರೆ ರುದ್ರದೇವರ ಈಶ್ವರನ ಹೆಸರು ಯಾಕೆ ಬರುತ್ತೆ ಅಂತ ಎಷ್ಟೋ ಜನ ಕೇಳ್ತೀರ. ಆದರೆ ಈಶ್ವರ ಅಂದರೆ ರುದ್ರದೇವರಿಗೆ ಮಾತ್ರ ಅನ್ವಯಿಸೋಲ್ಲ. ಈಶ್ವರ ಎಂದರೆ ಜಗತ್ತನ್ನು ನಿಯಂತ್ರಿಸುವ ಎಲ್ಲ ಶಕ್ತಿಗಳ ಈಶ ಎಂಬರ್ಥ. ಅಂದರೆ ಭಗವಂತನನ್ನು ದಾಮೋದರ ರೂಪಿ ಭಗವಂತ ಅಂತ ಕರಿತೀವಿ. ತನ್ನ ಉದರದಲ್ಲಿ ಎಲ್ಲ ರೀತಿಯ ಒಂದು ಸೃಷ್ಟಿ ಹಾಗೂ ಕಲ್ಪಗಳು, ಮನ್ವಂತರಗಳು, ಸಂವತ್ಸರಗಳು, ಸಕಲ ದೇವತೆಗಳನ್ನು, ಸಕಲ ಮನುಕುಲವನ್ನು, ಸಕಲ ಪ್ರಕೃತಿಯನ್ನು ಒಳಗೊಂಡಿರುವಂತಹ ಏಕೈಕ ಭಗವಂತ. ಅಂದರೆ ಈ ಪ್ರಪಂಚವನ್ನು ಎಂದೆಂದಿಗೂ ಪ್ರಳಯ ಕಾಲದಲ್ಲೂ ಹಾಗೂ ಜಗತ್ತಿನ ಸೃಷ್ಟಿಯಲ್ಲೂ ಯಾವುದೇ ರೀತಿ ಆಯಾಸವಿಲ್ಲದೆ ನಿರಾಳವಾಗಿ ಇರುವಂತಹ ಭಗವಂತನೇ ನಮ್ಮ ವಿಷ್ಣು ಭಗವಂತ. ಅಂದರೆ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಅಂತ ಕರೀತಾರೆ. ಏನು ನೀವು ಯಾವಾಗ ನೋಡಿದ್ರೂ ವಿಷ್ಣುವಿನ ಶ್ಲೋಕವನ್ನೇ ಹೇಳ್ತೀರಾ? ಈಶ್ವರನ ಭಕ್ತರು ಈಶ್ವರನೇ ಮೇಲುಗೈ ಅಂತ ಹೇಳ್ಬೋದು. ಅಂದರೆ ಕರೆಕ್ಟಾಗಿ ವೇದವನ್ನು ಕರೆಕ್ಟಾಗಿ ಒಂದು ಪುಸ್ತಕದಲ್ಲಿ ಏನು ನಮ್ಮ ಹಿರಿಯರು ಅಂದರೆ ವೇದವ್ಯಾಸರು, ಪುರಂದರದಾಸರು, ಕನಕದಾಸರು ಹಾಗೂ ನಮ್ಮ ಎಷ್ಟೋ ಅಧ್ಯಯನ ಮಾಡಿರುವಂತಹ ಋಷಿಮುನಿಗಳು ಏನು ಬರೆದಿಟ್ಟಿರ್ತಾರೋ ಅಂತಹ ವೇದವನ್ನು ನಾವು ಕೇಳಿ ತಿಳ್ಕೊತಿದ್ದೀವಿ. ಇದನ್ನು ಸ್ವತಃ ಭಗವಂತನೇ ಹೇಳಿ ಬರೆಸಿರೋದು. ಯಾಕಂದರೆ ಮುಂದೆ ಬರುವಂತಹ ಮನುಕುಲಕ್ಕೆ ಈ ಕಲಿಯುಗದಲ್ಲಿ ಕಲಿಯ ಪ್ರಭಾವ ಹೆಚ್ಚಾಗಿರುತ್ತೆ ಹೊರತು ಕಲ್ಕಿಯ ಪ್ರಭಾವ ಕಡಿಮೆ ಇರುತ್ತೆ. ಆದ್ದರಿಂದ ಅವನೇ ಹೇಳ್ದಂಗೆ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಎಲ್ಲಿ ಅಧರ್ಮವು ನಡೆಯುತ್ತೋ ಅಲ್ಲಿ ನಾನು ಇದ್ದೇ ಇರ್ತೀನಿ. ಎಲ್ಲಿ ಸಂಪೂರ್ಣ ನಾಶವಾಗುವಂತಹ ಸುಳಿವು ಸಿಗುತ್ತೋ ಅಲ್ಲಿ ನಾನು ಅವತರಿಸಿ ಬರ್ತೀನಿ ಅಂತ. ಇದೇ ಈ ಶ್ಲೋಕದ ಅರ್ಥ. ಆದ್ದರಿಂದ ಈಶ್ವರನಿಗೂ ಹಾಗೂ ವಿಷ್ಣುವಿಗೂ ಕೆಲವರು ಇರಬಲ್ಲದಿರುವಂತಹ ಸಂಬಂಧನ ಕಟ್ಬಿಡ್ತಾರೆ. ಇವರಿಬ್ಬರಿಗೂ ಆಗೋದೇ ಇಲ್ಲ, ಅಥವಾ ವೀರಶೈವರು ಅಥವಾ ವೈಷ್ಣವ ಪದ್ಧತಿಯಲ್ಲಿರುವಂಥರು. ಆದರೆ ಶಿವನನ್ನು ಬಿಟ್ಟು ಹರಿ ಇರೋಲ್ಲ, ಹರಿಯನ್ನು ಬಿಟ್ಟು ಹರನಿರೋಲ್ಲ ಎಂಬ ಒಂದು ಅದ್ಭುತವಾದ ಕಥೆನೂ ಇದೆ, ಶ್ಲೋಕವೂ ಇದೆ. ನಾನು ಖಂಡಿತವಾಗ್ಲೂ ಅದನ್ನು ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ಇಲ್ಲಿ ಈಶ್ವರ ಎಂದರೆ ಜಗತ್ತನ್ನು ನಿಯಂತ್ರಿಸುವ ಎಲ್ಲ ಶಕ್ತಿಗಳ ಈಶ ಎಂದರ್ಥ. ವಿಕ್ರಮಿ ಅಂದರೆ ಮುಂದೆ ಬರುವಂತಹ ಪದ ವಿಕ್ರಮಿ.
ಈ ನಾಮದ ವಿಶ್ಲೇಷಣೆ ಮಾಡಲು ನಾವು ಭಗವಂತನ ವಾಮನ ರೂಪಿ ಭಗವಂತ ಅವನ ಕಥೆಯನ್ನು ನಾವು ಒಂದ್ಸಲ ನೆನೆಸ್ಕೋಬೇಕು. ನಮಗೆಲ್ರಿಗೂ ತಿಳಿದಿರೋ ಅಂತಹ ಒಂದು ಕತೆ, ವಾಮನ ರೂಪಿ ಭಗವಂತ ಮಹಾದಾನಿ ಬಲಿಚಕ್ರವರ್ತಿಯಲ್ಲಿ 3 ಹೆಜ್ಜೆ ಭೂಮಿಯನ್ನು ದಾನವಾಗಿ ಕೇಳ್ತಾನೆ. ಅದನ್ನು ಶುಕ್ರಾಚಾರ್ಯರು ಅಂದರೆ ದೈತ್ಯರ ಒಡೆಯನಾದ ಗುರುಗಳಾದ ಶುಕ್ರಾಚಾರ್ಯರು ವಿರೋಧವನ್ನು ಮಾಡ್ತಾರೆ. ಇದನ್ನು ಲೆಕ್ಕಿಸದೆ ಬಲಿ ಚಕ್ರವರ್ತಿ ವಾಮನಿಗೆ 3 ಹೆಜ್ಜೆ ಭೂಮಿಯನ್ನು ದಾನ ಮಾಡಲು ಒಪ್ಕೊಳ್ತಾರೆ. ಈ ವಾಮನನು ತನ್ನ ಮೊದಲ ಹೆಜ್ಜೆಯಿಂದ ಭೂಮಿಯನ್ನು ಮತ್ತು 2ನೇ ಹೆಜ್ಜೆಯಿಂದ ಆಕಾಶವನ್ನು ಆವರಿಸಿ ಸಕಲ ಆಕಾಶವನ್ನೇ ಆವರಿಸಿ ನಿಂತುಬಿಡ್ತಾರೆ. ಆಗ 3ನೇ ಹೆಜ್ಜೆಗೆ ಎಲ್ಲಿ ಇಡಲಿ ಅಂತ ಕೇಳಿದಾಗ ಸ್ವತಃ ಬಲಿ ನನ್ನ ಅಹಂಕಾರವನ್ನು ಅಡಗಿಸಿರುವಂತಹ ನನ್ನ ಶರೀರದ ತಲೆಯ ಮೇಲೆ ನಿಮ್ಮ ಪಾದಗಳನ್ನು ಸ್ಪರ್ಶಿಸಿ ಅಂತ ಕೇಳ್ಕೊತಾನೆ. ಅದೇ 3ನೇ ಹೆಜ್ಜೆ ಆಗಿರುತ್ತೆ. ಇದರಿಂದ ಪ್ರಸನ್ನನಾದ ಹರಿ ಬಲಿಯನ್ನು ಪಾತಾಳ ಲೋಕದ ಅಧಿಪತಿಯನ್ನಾಗಿ ಮಾಡ್ತಾರೆ. ಬಲಿ ಪಾತಾಳವನ್ನು ಸೇರಿ ಉದ್ಧಾರವಾಗ್ತಾ ಇರ್ತಾನೆ. ಈ ಕಾರಣಕ್ಕಾಗಿ ಭಗವಂತನನ್ನು ತ್ರಿವಿಕ್ರಮ ಎಂದು ಕರೀತಾರೆ. ತ್ರಿವಿಕ್ರಮ ಅಂದರೆ 3 ಲೋಕವನ್ನು ಅಡೆದವನು. ಎಲ್ಲ ಅವಂದೇ ಆದರೂ ಕೂಡ ದಾನವನ್ನು ಅವನಲ್ಲಿ ಪಡೆದು 3 ಲೋಕಕ್ಕೆ ಅವನ ಪಾದಸ್ಪರ್ಶನೆಯಿಂದ ಒಂದು ಪುನೀತವಾಯಿತು ಎಂಬ ಒಂದು ಮಾಹಿತಿ. ಈ ಕಥೆಯನ್ನು ನಾವು ಸ್ವಲ್ಪ ಆಳವಾಗಿ ವಿಶ್ಲೇಷಿಸಿದಾಗ ಇದರ ಹಿಂದಿರುವಂತಹ ಗುಹ್ಯ ಅರ್ಥವನ್ನು ನಾವು ತಿಳ್ಕೋಬೇಕು. ಅಂದರೆ ಸಂಸಾರ ಸಾಗರದಲ್ಲಿ ಮುಳುಗಿರುವ ನಾವೆಲ್ಲರೂ ಒಂದು ರೀತಿಯಲ್ಲಿ ಬಲಿಗಳೇ. ಭಗವಂತನ ಸಾಕ್ಷಾತ್ಕಾರವಾಗಲು ನಾವೆಲ್ಲರೂ ಮಾನಸಿಕವಾಗಿ ಆಧ್ಯಾತ್ಮಿಕವಾಗಿ ಬಲಿಷ್ಠರಾಗಬೇಕು ಎಂಬುದೇ ಈ ಕಥೆಯ ಒಂದು ಸಾರಾಂಶ. ಉಪಾಸನೆಯಲ್ಲಿ ಪ್ರಮುಖವಾಗಿ 3 ಹೆಜ್ಜೆಗಳಿವೆ. ಮೊದಲನೆಯ ಹೆಜ್ಜೆ ಭಗವಂತನ ಪುಟ್ಟ ವಾಮನ ಮೂರ್ತಿಯನ್ನು ದೇವರು ಎಂದು ಆರಾಧಿಸುವುದು. 2ನೆಯ ಉಪಾಸನೆ ಮಾಡುತ್ತಾ ಭಗವಂತನ ಕೇವಲ ಮೂರ್ತಿಯಲ್ಲಿ ಅಲ್ಲದೆ ಇಡೀ ಲೋಕದಲ್ಲಿ ವ್ಯಾಪಿಸಿರುವ ಶಕ್ತಿ ಎಂದು ತಿಳಿಯುವುದು. ಪ್ರಮುಖವಾದ 3ನೇ ಹೆಜ್ಜೆ ಅಂದರೆ ಭಗವಂತ ನನ್ನ ಸರ್ವಾಂತರ್ಯಾಮಿ, ಆತ ನನ್ನೊಳಗೂ ನಿಮ್ಮೊಳಗೂ ತುಂಬಿದ್ದಾನೆ. ಆ ಪರಾಶಕ್ತಿಗೆ ತಲೆಬಾಗುವುದು. ಆಗ ನಮಗೆ ನಿಜವಾದ ಭಗವಂತನ ಸಾಕ್ಷಾತ್ಕಾರವಾಗುತ್ತದೆ ಹಾಗೂ ಭಗವಂತ ನಮ್ಮನ್ನು ಉದ್ಧರಿಸುತ್ತಾನೆ. ಈ ಮೇಲಿನ 3 ವಿಕ್ರಮಗಳಿಂದ ನಮ್ಮನ್ನು ಉದ್ಧರಿಸುವ ಭಗವಂತನೇ ವಿಕ್ರಮಿ. ಇದು 2ನೇ ಪದದ ಒಂದು ಅರ್ಥವಾಗಿದೆ. 3ನೆಯ ಪದ ಧನ್ವಿ ಎಂದರೆ ಧನುರ್ಧಾರಿ, ಅಂದರೆ ಧನಸ್ಸನ್ನು ಕೈಯಲ್ಲಿ ಹಿಡಿದಿರುವನು. ಇಲ್ಲಿ ಧನಸ್ಸು ಅಂದರೆ ದುಷ್ಟ ನಿಗ್ರಹದ ಸಂಕೇತ. ಧರ್ಮದ ಸಂಸ್ಥಾಪನೆಗಾಗಿ ಕೈಯಲ್ಲಿ ಆಯುಧ ಹಿಡಿದಿರುವ ಭಗವಂತ ಧನ್ವಿ. ಭಗವಂತನಿಗೆ ಯಾವುದೇ ವಿಶೇಷ ಆಯುಧದ ಅಗತ್ಯವಿಲ್ಲ. ಭಗವಂತ ದುಷ್ಕರ್ಮದ ನಾಶಕನಾಗಿರುವುದರಿಂದ ಆತನನ್ನು ಧನ್ವಿ ಅಂತ ಕರೀತಾರೆ. ಅದೇ ರೀತಿ ಮೇಧಾವಿ ಅಂತಲೂ ಕರೀತಾರೆ. ಮೇಧಾ ಎಂದರೆ ಸ್ಮರಣ ಶಕ್ತಿ. ಯಾವುದನ್ನು ಕೇಳುತ್ತೇವೋ, ಯಾವುದನ್ನು ಓದುತ್ತೇವೋ ಅದನ್ನು ನಾವು ಶಾಶ್ವತವಾಗಿ ಮನಸ್ಸಿನಲ್ಲಿಟ್ಟುಕೊಳ್ಳುವುದು, ಮನಸ್ಸನ್ನು ಬಯಸುವುದು. ಅದೇ ರೀತಿ ಮನಸ್ಸು ಹಾಗೂ ಬುದ್ಧಿ ನಿಶ್ಚಯವಾಗಿ ಗ್ರಹಿಸುವುದು, ಚಿತ್ತ ನೆನಪಿಡುವುದು, ಗ್ರಹಿಸಿದ ವಿಷಯವನ್ನು ಶಾಶ್ವತವಾಗಿ ನೆನಪಿನಲ್ಲಿಡುವಂತಹ ಒಂದು ಜ್ಞಾನವೇ ಮೇಧಾವಿಗಳು. ಭಗವಂತ ಸ್ವತಃ ಮೇಧಾವಿ ಹಾಗೂ ನಮಗೆ ಚಿತ್ತವನ್ನು ಕರುಣಿಸುವವನು ಎಂಬರ್ಥ ಕೊಡುತ್ತದೆ. ಅದೇ ರೀತಿ ವಿಕ್ರಮ, ನಾವು ತ್ರಿವಿಕ್ರಮ ನೋಡಿದ್ವಿ. ಈಗ ವಿಕ್ರಮ ಎಂದರೆ ಕ್ರಮವಿಲ್ಲದವನು. ಅಂದರೆ ಭಗವಂತನಿಗೆ ಯಾವುದೇ ರೀತಿ ಕ್ರಮ ನಿರ್ಬಂಧ ಒಳಗಾಗಿಲ್ಲ. ಅವನು ನಡೆದ ದಾರಿಯೆಲ್ಲವೂ ನಮಗೆ ಕ್ರಮವಾಗಿ ಕಾಣುತ್ತದೆ. ಆತನೇ ಕ್ರಮ ಆಗಿರೋದ್ರಿಂದ ಅವನ ನಡೆಯೋ ದಾರಿಯೇ ಕ್ರಮವಾಗಿರುತ್ತದೆ. ಅದೇ ರೀತಿ ಮುಂದೆ ಬರುವಂತಹ ಪದ ಕ್ರಮಃ. ಮೇಲೆ ಹೇಳಿದಂತೆ ಭಗವಂತ, ನಾವಾಗಲೇ ಹೇಳಿದ್ದೀವಿ, ಭಗವಂತ ವಿಕ್ರಮ. ಆತ ನಿರ್ಮಿಸಿರುವ ಈ ಸೃಷ್ಟಿ ಸಂಪೂರ್ಣ ಕ್ರಮಬದ್ಧವಾಗಿದೆ. ಪ್ರತಿಯೊಂದು ಗ್ರಹದ ಚಲನೆ ಗಣಿತಬದ್ಧವಾಗಿದೆ. ಉದಾಹರಣೆ, ಯಾವಾಗ ಗ್ರಹಣವಾಗಿದೆ, ಯಾವಾಗ ಗ್ರಹಣವಾಗುತ್ತದೆ ಎನ್ನುವುದು ಕರಾರುವಕ್ಕಾಗಿ ನಾವು ಗಣಿತದಿಂದ ತಿಳಿಯಬಹುದೇ ಹೊರತು ಪ್ರತಿಯೊಂದು ಗ್ರಹ ಗೋಚರಗಳು ನಿಯತವಾಗಿ ಹಾಗೂ ಸ್ತರದಲ್ಲಿ ನಿಯತವಾಗಿ ವೇಗದಲ್ಲಿ ಸುತ್ತುತ್ತವೆ.
ಈ ಗಣಿತ ಅಷ್ಟೊಂದು ಕ್ರಮಬದ್ಧವಾಗಿದೆ ಅಂದರೆ ಇಂತಹ ಕ್ರಮಬದ್ಧವಾದ ಸೃಷ್ಟಿಯ ಕರ್ತನಾದ ಭಗವಂತನೇ ಕ್ರಮಃ. ಅದೇ ರೀತಿ ಅನುತ್ತಮಃ. ಅನುತ್ತಮಃ ಅಂದರೆ ಭಗವಂತನ ಹೆಜ್ಜೆ ಆನೆಯ ಹೆಜ್ಜೆಯಂತೆ. ಇತರ ಎಲ್ಲ ಹೆಜ್ಜೆಗಳು ಅದರ ವ್ಯಾಪ್ತಿಯ ಒಳಗಡೆ ಸೀಮಿತವಾಗಿರುತ್ತದೆ. ಅನುತ್ತಮ ಎಂದರೆ ಉತ್ತಮರಲ್ಲಿ ಉತ್ತಮ, ಅವನಿಂದ ಉತ್ತಮರು ಯಾರೂ ಇಲ್ಲ, ಅವನಿಗಿಂತ ಉತ್ತಮರು ಯಾರೂ ಇಲ್ಲ ಅಂತ ಅರ್ಥ. ನಂತರ ದರ್ಶಃ. ದರ್ಶನೆಗೆ ನಿಲುಕದೇ ಇರುವವನು ದುರಾದರ್ಶಃ. ಭಗವಂತನನ್ನು ನಲಗಿಸುವುದು, ವಿಚಲಿತಗೊಳಿಸುವುದು ಅಸಾಧ್ಯ. ಆತ ತನ್ನ ಕ್ರಮದಿಂದ, ತನ್ನ ತೀರ್ಮಾನದಿಂದ, ತನ್ನ ಸ್ಥಾನದಿಂದ ವಿಚಲಿತಗೊಳ್ಳಲಾರ. ಇಂತಹ ಭಗವಂತನೇ ದುರಾದರ್ಶ. ಅದೇ ರೀತಿ ಕೃತಜ್ಞಃ. ಮೇಲಿನ ನಾವೀಗಾಗಲೇ ತಿಳಿದಿರೋ ಹಾಗೆ ನಾಮಗಳಲ್ಲಿ ನಾವು ಭಗವಂತನಿಗೆ ಕ್ರಮವಿಲ್ಲ, ಅವನ ಕ್ರಮವನ್ನು ನಾವು ಯಾರೂ ಮೀರೋದಕ್ಕೆ ಸಾಧ್ಯ ಇಲ್ಲ. ಅವನು ಅನುತ್ತಮ, ದುರಾದರ್ಶ ಇತ್ಯಾದಿ ಗುಣಗಳಿಂದ ನಾವು ಕೇಳಲ್ಪಟ್ವಿ. ಅದೇ ರೀತಿ ಈಗ ನಮ್ಮಲ್ಲಿ ಒಂದು ಪ್ರಶ್ನೆ ಎಲ್ಲರಲ್ಲೂ ಮೂಡಬಹುದು, ಅಂದರೆ ಭಗವಂತ ಏಕೆ ಪಕ್ಷಪಾತಿ? ಅಂದರೆ ಒಬ್ಬ ಬಡವ, ಒಬ್ಬ ಶ್ರೀಮಂತ, ಒಬ್ಬರಿಗೆ ಸುಖ, ಇನ್ನೊಬ್ಬರಿಗೆ ಕಷ್ಟ, ಏಕೆ ಹೀಗೆ? ಈ ಪ್ರಶ್ನೆಗೆ ಉತ್ತರವೇ ಕೃತಜ್ಞ ನಾಮದ ಅರ್ಥವಾಗಿದೆ. ಕೃತಜ್ಞ ಅಂದರೆ ಏನನ್ನ ಮರೆಯದೆ ಮರಳಿ ಕೊಡುವವನು ಎಂದರ್ಥ. ನಾವು ಏನನ್ನು ಮಾಡಿದ್ದೇವೋ ಆ ಕರ್ಮಕ್ಕೆ ಅನುಗುಣವಾಗಿ ಫಲವನ್ನು ಕೊಡುವ ಭಗವಂತನೇ ಕೃತಜ್ಞ. ನಾವು ಎಷ್ಟೋ ಸಲ ಎಷ್ಟೋ ಕೆಲಸವನ್ನು ಮಾಡ್ತೀವಿ, ಅದಕ್ಕೆ ತಕ್ಕ ಪ್ರತಿಫಲ ಸಿಗದೇ ಇದ್ದಾಗ ನಾವು ದೇವರನ್ನು ಸ್ಮರಿಸಿಯೇ ಕೂಡ ಮಾಡಿರ್ತೀವಿ. ಆ ಕೆಲಸ ಫಲವನ್ನು ಕೊಡದೇ ಇದ್ದಾಗ ಬೇಜಾರು ಮಾಡ್ಕೊಂಡು ಆ ಕೆಲಸವನ್ನು ಬಿಟ್ಟು ಬೇರೆ ಕೆಲಸವನ್ನು ಮಾಡ್ತೀವಿ. ಆದರೆ ನಮ್ಮ ಹಣೆಯಲ್ಲಿ ನಮ್ಮ ಶ್ರಮ ಇತ್ತು ಅಂತ ಹೇಳಿದ್ರೆ ಭಗವಂತ ನೀನು ಎಷ್ಟೇ ಜನ್ಮವನ್ನು ಅದನ್ನು ಅವತರಿಸಿದ್ರು ಅಥವಾ ನೀನೇ ಎಷ್ಟೇ ಜನ್ಮವನ್ನು ಹುಟ್ಟು ಬಂದರೂ, ನಾವೆಷ್ಟೇ ಜನ್ಮ ತಾಳಿದ್ರೂ ಕೂಡ ಅವನು ಕೊಡಬೇಕಾಗಿರೋ ಋಣ ಕೊಟ್ಟೇ ಕೊಡ್ತಾನೆ. ಅದರಂತೆಯೇ ಪ್ರಾರಬ್ಧವೂ ಅಷ್ಟೇ. ನಾವು ಕೆಟ್ಟ ಕೆಲಸಗಳನ್ನು ಮಾಡಿದ್ರೆ ಅದರ ಕರ್ಮ ಖಂಡಿತವಾಗಲೂ ನಾವು ಎಲ್ಲಿ ಇರ್ತೀವೋ ಅಥವಾ ನಾವು ಜನ್ಮಕ್ಕೆ ನಾವು ತಾಳಿದ್ರೂ ಕೂಡ ಅದು ಕಟ್ಟಿಟ್ಟ ಬುತ್ತಿ ಅನುಭವಿಸಲೇಬೇಕು. ಅದೇ ಪ್ರಾರಬ್ಧ ಕರ್ಮ, ಅದೇ ಪೂರ್ವ ಪುಣ್ಯದ ಫಲವಾಗಿರುತ್ತೆ. ಈ ರೀತಿ ಕೃತಜ್ಞ ಎಂಬ ಪದಕ್ಕೆ ನಾವು ಅರ್ಥವನ್ನು ತಿಳ್ಕೊಂಡ್ವಿ. ನಂತರ ಬರುವುದು ಕೃತಿ. ಭಗವಂತನ ಜ್ಞಾನ, ಬಲ, ಕ್ರಿಯೆ ಎಲ್ಲವೂ ಆತನ ಸ್ವರೂಪ. ವಿಶ್ವವನ್ನೆಲ್ಲ ನಿರ್ಮಿಸಿದ ಕ್ರಿಯಾಸ್ವರೂಪ ಭಗವಂತನೇ ಕೃತಿ. ಅದೇ ರೀತಿ ಕೊನೆಯ ಪದ ಆತ್ಮವಾನ್. ಆತ್ಮದ ಸ್ಥೂಲವಾದ ಅರ್ಥವೇ ಶರೀರ. ಭಗವಂತನಿಗೆ ಮಣ್ಣು, ನೀರು ಮತ್ತು ಬೆಂಕಿಯಿಂದಾದ ಒಂದು ದಿನ ಬಿದ್ದು ಹೋಗುವ ಶರೀರ ಅಥವಾ ಆಕಾರವಿಲ್ಲ. ಅವನು ವಿಶ್ವಾಕಾರ. ಆತ ಯಾವ ರೂಪದಲ್ಲಿ ಕೂಡ ಕಾಣಿಸಿಕೊಳ್ಳಬಲ್ಲ. ಜ್ಞಾನ ಆತನ ಸ್ವರೂಪ. ಎಲ್ಲ ಆತ್ಮರ ತಂದೆಯಾದ ಭಗವಂತ ಆತ್ಮವಾನ್ ಅಂತ ಕರಿತೀವಿ. ಇಂಥ ಅದ್ಭುತವಾದ ಒಂದು ಶ್ಲೋಕ, ಅದರ ವಿಶ್ಲೇಷಣೆಯೊಂದಿಗೆ ನಾವು ತಿಳ್ಕೊಂಡ್ವಿ. ಈಶ್ವರೋ ವಿಕ್ರಮೀ ಧನ್ವಿ ಮೇಧಾವಿ ವಿಕ್ರಮ ಕ್ರಮಃ ಅನುತ್ತಮೋ ದುರಾದರ್ಶ ಕೃತಜ್ಞ ಕೃತಿರಾತ್ಮವಾನ್. ಇದು ಮೇಷರಾಶಿ ಕೃತಿಕಾ ನಕ್ಷತ್ರ ಮೊದಲನೇ ಪಾದದವರಿಗೆ ಈ ಶ್ಲೋಕವು ಅನ್ವಯವಾಗುತ್ತೆ. ಹಾಗೂ ಮೇಷರಾಶಿಯವರು ಎಲ್ಲರೂ ಕೂಡ ಅವರಿಗೆ ನಕ್ಷತ್ರ ಪಾದಗಳು ಗೊತ್ತಿಲ್ಲ ಅಂದರೂ ನಾವು ಹಿಂದಿನ ವಿಡಿಯೋದಲ್ಲಿ ಹೇಳಿರುವಂಥ 8 ಶ್ಲೋಕಗಳು, ಮುಂದೆ ಹೇಳುವಂತಹ ಇವತ್ತು ಹೇಳಿರುವಂಥ ಮೊದಲನೇ ಶ್ಲೋಕ ಹಾಗೂ 2ನೇ ಶ್ಲೋಕ, 3ನೇ ಶ್ಲೋಕ ಅಂದರೆ ಒಟ್ಟು 8 + 3 ಅಂದರೆ 11 ಶ್ಲೋಕಗಳನ್ನು ಪಠಿಸಬೇಕು. ಇನ್ನು ಕೊನೆಯ ಪಾದದ ಕೃತಿಕಾ ನಕ್ಷತ್ರ 4ನೇ ಪಾದವು ವೃಷಭ ರಾಶಿಗೆ ಬರುತ್ತೆ. ಆದ್ದರಿಂದ ಮೇಷರಾಶಿಯವರು ಅದನ್ನು ಪಠಿಸುವಂತಹ ಅಗತ್ಯವಿಲ್ಲ. ಆದರೆ ಎಲ್ಲರೂ ಎಲ್ಲ ಶ್ಲೋಕವನ್ನು ಪಠಿಸಿದರೆ ತುಂಬಾ ಒಳ್ಳೆಯದು. ಆದರೆ ರಾಶಿಗೆ ಅನುಗುಣವಾಗಿ ಹೇಳುವುದಾದರೆ ಈ 11 ಶ್ಲೋಕವನ್ನು ಪಠಿಸಿದರೆ ತುಂಬಾ ಒಳ್ಳೆಯದು. ಇದಾಗಿತ್ತು ಇವತ್ತಿನ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.